ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಅಲಂಕಾರದ ವಿಷಯಗಳನ್ನು ಮುಂದುವರಿಸೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಯಾವುದರ ಬಗ್ಗೆ ತಿಳಿದುಕೊಂಡಿದ್ವಿ ಅಂತ ಹೇಳಿದ್ರೆ, ಅಲಂಕಾರದ ಮೊದಲನೆಯ ವಿಧ ಅದು ಯಾವುದು? ಶಬ್ದಾಲಂಕಾರ. ಶಬ್ದಾಲಂಕಾರ ಎಂದರೇನು, ಹಾಗೇನೆ ಶಬ್ದಾಲಂಕಾರದಲ್ಲಿ ಯಾವ ಯಾವ ವಿಧಗಳು ಬರ್ತವೆ ಅನ್ನುವುದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ಅಲಂಕಾರದ ಎರಡನೆಯ ವಿಧ ಅದು ಯಾವುದು ಅನ್ನೋದನ್ನು ನಾನಿಲ್ಲಿ ನಿಮಗೆ ಬರೆಯೋದ್ರ ಮೂಲಕ ತೋರಿಸಿಕೊಡ್ತಾ ಇದ್ದೀನಿ. ವಿಡಿಯೋ ನೋಡಿದವರಿಗೆ ಆಗಲೇ ಅದು ಗೊತ್ತಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಅರ್ಥಾಲಂಕಾರ. ಎರಡನೆಯ ವಿಧಕ್ಕೆ ನಾವು ನೇರವಾಗಿ ಬರೋಣ ಮಕ್ಕಳೇ. ಅಲಂಕಾರದ ಎರಡನೆಯ ವಿಧ ಯಾವುದದು? ಅರ್ಥಾಲಂಕಾರ. ಮೊದಲು ಮಕ್ಕಳೇ, ಅರ್ಥಾಲಂಕಾರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ಅದರ ವಿಧಗಳಿಗೆ ಬರೋಣಂತೆ. ನಾನು ಈಗಾಗಲೇ ಮೊದಲೇ ಹೇಳಿದ್ದೆ ಮಕ್ಕಳೇ, ಅಲಂಕಾರದಲ್ಲಿ ಎರಡು ವಿಧ. ಒಂದನೇದು ಶಬ್ದಾಲಂಕಾರ, ಎರಡನೇದೇ ಅರ್ಥಾಲಂಕಾರ. ಶಬ್ದಾಲಂಕಾರ ಅಂದ್ರೇನು ಗೊತ್ತಾಗಿದೆ. ಕೇವಲ ಶಬ್ದಗಳ ಚಮತ್ಕಾರದಿಂದ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಾದರೆ ಅದಕ್ಕೆ ನಾವು ಶಬ್ದಾಲಂಕಾರ ಅಂತ ಹೇಳಿ ಕರೆದಿದ್ವಿ. ಕೇವಲ ಶಬ್ದಗಳ ಮೂಲಕ, ಪದಗಳ ಮೂಲಕ. ಆದರೆ ಇಲ್ಲಿ ಬಂದಾಗ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಅರ್ಥಾಲಂಕಾರಕ್ಕೆ ಬಂದಾಗ ಇಲ್ಲಿ ಶಬ್ದ ಅಥವಾ ಪದಗಳಿಗೆ ಆದ್ಯತೆ ಅಲ್ಲ. ಪದ ಅಥವಾ ಶಬ್ದಗಳ ಒಳಗೆ ಇರುವ ಅರ್ಥಕ್ಕೆ ಹೆಚ್ಚಿನ ಮನ್ನಣೆಯನ್ನ ನಾವು ಕಾಣ್ತಾ ಬರ್ತೀವಿ, ನೋಡ್ತಾ ಬರ್ತೀವಿ. ಅದಕ್ಕೆ ಆ ಹೆಸರು ನೋಡಿ ಏನಿದೆ, ಅರ್ಥ ಅಲಂಕಾರ. ಅಲ್ಲೇ ಐತಿ, ಬಿಡಿಸ್ಕೋಬಹುದು ನೀವು. ಅರ್ಥ ಅಲಂಕಾರ ಅಂದ್ರೆ ಪದಗಳ ಒಳಗಿರುವ ಅರ್ಥಗಳ ಚಮತ್ಕಾರದಿಂದ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಾದ್ರೆ ಅದಕ್ಕೆ ಎಂತಹ ಅಲಂಕಾರ ಅಂತ ಹೇಳಿ ಕರೀತಾರೆ? ಅರ್ಥಾಲಂಕಾರ. ಮಾತಿಗೆ ಹೇಳ್ತೀವಲ್ಲ, 100 ಮಾತುಗಳನ್ನು ಮಾತಾಡೋದಕ್ಕಿಂತ ಅರ್ಥವಿರುವ ಒಂದು ಮಾತನಾಡುವುದು ಲೇಸು, ಉತ್ತಮ ಅಂತ ಹೇಳ್ತಾರಲ್ಲ ದೊಡ್ಡವರು. ಆ ಥರದಲ್ಲಿ ಅಂದ್ರೆ ನಿಮಗಿನ್ನೂ ನಾನು ಸರಳವಾಗಿ ಅರ್ಥೈಸ್ಬೇಕಪ್ಪ ಅಂತ ಹೇಳಿದ್ರೆ, ಶಬ್ದಾಲಂಕಾರ ಒಂದು ರೀತಿಯಲ್ಲಿ ಕಾವ್ಯದ ಅಥವಾ ಮಾತಿನ ಬಾಹ್ಯ ಸೌಂದರ್ಯವನ್ನ ಹೆಚ್ಚು ಮಾಡತಕ್ಕಂಥದ್ದು. ಬಾಹ್ಯ ಅಂದ್ರೆ ಗೊತ್ತಾಗುತ್ತಲ್ಲ, ಹೊರಗಿನ ಸೌಂದರ್ಯ. ಆದರೆ ಈ ಎರಡನೆಯ ಅಲಂಕಾರ ಇದೆಯಲ್ಲ ಮಕ್ಕಳೇ, ಅರ್ಥಾಲಂಕಾರ, ಇದು ಕಾವ್ಯದ ಅಥವಾ ಮಾತಿನ ಆಂತರಿಕ ಸೌಂದರ್ಯವನ್ನ ಹೆಚ್ಚು ಮಾಡೋದಾಗಿದೆ. ಆಂತರಿಕ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಅಲಂಕಾರವಾಗಿದೆ. ಆಂತರಿಕ ಬಾಹ್ಯ ಅರ್ಥ ಆಗ್ತತಿ ಅಂತ ಅನ್ಕೊಳ್ತೀನಿ. ಶಬ್ದಾಲಂಕಾರ ಕಾವ್ಯದ ಹೊರಗಿನ ಅಂದ್ರೆ ಬಾಹ್ಯ ಸೌಂದರ್ಯವನ್ನ ಹೆಚ್ಚು ಮಾಡಿದರೆ, ಪದಗಳು ಕೇವಲ ಶಬ್ದಗಳು, ಅದು ಶಬ್ದಾಲಂಕಾರ. ನಾವು ಅರ್ಥಾಲಂಕಾರಕ್ಕೆ ಬಂದಾಗ ಕಾವ್ಯದ ಅಥವಾ ಮಾತಿನ ಆಂತರಿಕ ಸೌಂದರ್ಯವನ್ನ ಹೆಚ್ಚಾಗೋದನ್ನು ನಾವು ಈ ಅಲಂಕಾರಗಳಲ್ಲಿ ಕಾಣ್ತಾ ಬರ್ತೀವಿ. ಅದಕ್ಕೋಸ್ಕರನೇ ಇದನ್ನೇನಂತ ಕರೆದಿದ್ದಾರೆ? ಅರ್ಥಾಲಂಕಾರ. ಏನು ಅರ್ಥಾಲಂಕಾರ ಅಂದ್ರೆ ಅದರ ವ್ಯಾಖ್ಯಾನವನ್ನ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿದೆ, ನಾನು ಬರಿತೀನಿ, ಗಮನ ಕೊಡಿ ಮಕ್ಕಳೇ. ಶಬ್ದಗಳಲ್ಲಿನ, ಎದರಲ್ಲಿನ? ಶಬ್ದಗಳಲ್ಲಿನ, ಅಥವಾ ನಿಮಗಿನ್ನೂ ಒಂದು ಪದವನ್ನ ಏನ್ ನಾವಿಲ್ಲಿ ತಗೋಬಹುದು ಅಂತ ಹೇಳಿದ್ರೆ ಪದಗಳಲ್ಲಿನ. ಪದಗಳಲ್ಲಿನ ಅರ್ಥ ಚಮತ್ಕಾರದ ಮೂಲಕ. ಯಾವುದರ ಮೂಲಕ ಹೇಳ್ತಾ ಇದ್ದೀನಿ? ಅರ್ಥ ಚಮತ್ಕಾರದ
ಮೂಲಕ ಯಾವುದರ ಸೌಂದರ್ಯ ಹೆಚ್ಚಾಗಬೇಕು? ಶಬ್ದಾಲಂಕಾರದಲ್ಲಿ ತಿಳಿದಿದ್ವಿ ನಾವು, ಇವೇ ಎರಡು ಮುಖ್ಯವಾಗಿರ್ತಕ್ಕಂತಹ ಪದ. ಕಾವ್ಯ ಇಲ್ಲ ಅಂದ್ರೆ ಅಥವಾ ಮಾತಿನ. ಅಬ್ಸರ್ವ್ ಮಾಡ್ತಿದ್ದೀರಲ್ಲ ಎಲ್ಲರೂ ಕೂಡ. ಕಾವ್ಯ ಅಥವಾ ಮಾತಿನ ಸೌಂದರ್ಯ, ಮಾತಿನ ಸೌಂದರ್ಯ ಹೆಚ್ಚಾದರೆ ಅದನ್ನೇ ನಾವು ಎಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ ಅಂದ್ರೆ ಅರ್ಥಾಲಂಕಾರ ಎನ್ನುತ್ತೇವೆ. ಅರ್ಥಾಲಂಕಾರದ ಈ ವ್ಯಾಖ್ಯಾನ ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ನೋಡಿ ಏನಿದೆ, ಶಬ್ದಗಳಲ್ಲಿನ ಅಥವಾ ಇನ್ನೂ ಒಂದೇನಿದೆ, ಪದಗಳಲ್ಲಿನ ಮುಖ್ಯವಾಗಿರೋ ವಿಷಯ ಯಾವುದು ಅಂತ ಹೇಳಿದ್ರೆ ಅದರ ಒಳಗಡೆ ಇರುವಂತಹ ಏನು ಅರ್ಥ ನೆನ್ಪಿಟ್ಕೋಬೇಕು. ಅರ್ಥಗಳ ಮೂಲಕ, ಅರ್ಥ ಚಮತ್ಕಾರದ ಮೂಲಕ ಯಾವುದರ ಸೌಂದರ್ಯ ಹೆಚ್ಚಾಗಬೇಕು? ಇಲ್ಲಿ ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ. ಏನದು? ಕಾವ್ಯ ಅಥವಾ ಇನ್ನು ಒಂದೇನಿದು, ಮಾತಿನ ಸೌಂದರ್ಯ ಹೆಚ್ಚಾದ್ರೆ ನಾವು ಅದಕ್ಕೆ ಎಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ? ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ. ನೋಡಿ, ನೀವು ವ್ಯತ್ಯಾಸವನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ಮಕ್ಕಳೇ. ಯಾವುದಕ್ಕೆ? ಶಬ್ದಾಲಂಕಾರಕ್ಕೂ ಮತ್ತು ಅರ್ಥಾಲಂಕಾರಕ್ಕೂ. ನೋಡಿ, ಶಬ್ದಾಲಂಕಾರದಲ್ಲಿ ನಾನು ಉದಾಹರಣೆಗಳನ್ನ ಕೊಟ್ಟಿದ್ದೆ, ನಿಮಗೆ ನೆನಪಿರಬೇಕಲ್ಲ. ಅಲ್ಲಿ ಪದಗಳಿಗೆ ಹೆಚ್ಚಿನ ಆದ್ಯತೆ, ಶಬ್ದಗಳಿಗೆ. ಆ ಶಬ್ದದ ಒಳಗಿರುವ ಅರ್ಥಗಳನ್ನು ನಾವು ಹುಡುಕೋ ಪ್ರಯತ್ನ ಮಾಡಲಿಲ್ಲ. ಹುಡುಕೋಕ್ ಹೋದ್ರೂ ವ್ಯರ್ಥ ಪ್ರಯತ್ನ ಅದು. ಎಂತ ಉದಾಹರಣೆಗಳನ್ನು ನೋಡಿದ್ವಿ ಹೇಳಿದ್ದೆ ನಾನು. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಲ್ಲ. ಆಮೇಲೆ ಏನದು? ತುಂಟನಾದವನು ಮಂಟಪದಲ್ಲಿ ಕೂತರು ತಂಟೆ ಬಿಡಲಾರ. ಗಮನಿಸಿದಿರಿ ನೀವೆಲ್ಲರೂ ಕೂಡ. ಅಲ್ಲಿ ನಾವು ನಮ್ಮ ಗಮನ, ನಮ್ಮ ಚಿತ್ತ ಯಾವ ಕಡೆಗೆ ಸೆಳಿತಪ್ಪ ಅಂದ್ರೆ ಆ ಪದಗಳು ನಮ್ಮ ಚಿತ್ತವನ್ನ ಸೆಳೆದವು. ಶಬ್ದಗಳು ಅಂದ್ರೆ ಶಬ್ದ ವೈಚಿತ್ರ್ಯಗಳ ಮೂಲಕ, ಶಬ್ದಗಳ ಮೂಲಕ ಅಲಂಕಾರ ಇಮ್ಮಡಿಯಾಗಿತ್ತು, ಸೌಂದರ್ಯ ಹೆಚ್ಚಾಗಿತ್ತು. ಆದ್ರೆ ಇಲ್ಲಿ ಗಮನ ಕೊಡಿ ಮಕ್ಕಳೇ, ಅರ್ಥಾಲಂಕಾರಕ್ಕೆ ಬಂದಾಗ ನಾವು ಶಬ್ದ ಅಥವಾ ಪದಗಳಿಗೆ ಮಾತ್ರ ಅಲ್ಲ, ಅದರ ಒಳಗಡೆಗೆ ಇರುವಂತಹ ಯಾವುದು ಅರ್ಥದ ಚಮತ್ಕಾರದ ಮೂಲಕ ನಾವು ಕಾವ್ಯ ಅಥವಾ ಮಾತಿನ ಸೌಂದರ್ಯವನ್ನ ಹೆಚ್ಚಾದ್ರೆ ಅಂತಹ ಅಲಂಕಾರಕ್ಕೆ ಎಂತಹ ಅಲಂಕಾರ ಅಂತೀವಿ? ನಾವು ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ. ನೋಡಿ, ಅಲ್ಲಿ ಕಂಡಂತಹ ಉದಾಹರಣೆಗಳೇ ಬೇರೆ. ನಾನು ಈಗ ಇಲ್ಲಿ ಅರ್ಥಾಲಂಕಾರಕ್ಕೂ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ಮಕ್ಕಳೇ. ನೋಡಿ ಅದು ಏನು ಅನ್ನೋದನ್ನ ಗಮನ ಕೊಡಿ. ಇಲ್ಲೊಂದು ಉದಾಹರಣೆಯನ್ನ ಬರೀತೀನಿ ಅರ್ಥಾಲಂಕಾರಕ್ಕೆ. ಇವು ಮುಂದೆ ಈ ಅರ್ಥಾಲಂಕಾರದ ವಿಧಗಳು ಬರ್ತವೆ, ಅಲ್ಲಿಗೂ ಕೂಡ ಇವು ಬರ್ತವೆ. ಗಮನ ಕೊಟ್ಟು ನೀವು ನೋಡಿ. ಒಂದನೇದು, ಸೀತೆಯ ಮುಖ ಕಮಲದಂತೆ ಅರಳಿತು. ಗಮನಿಸ್ತದಿರಲ್ಲ ಮಕ್ಕಳೇ, ಏನ್ ಬರ್ದೆ ನಾನು? ಸೀತೆಯ ಮುಖ ಕಮಲದಂತೆ ಅರಳಿತು. ಒಂದು ವಾಕ್ಯ. ಅರ್ಥಾಲಂಕಾರಕ್ಕೆ ಸಂಬಂಧಪಡುವಂತಹ ಉದಾಹರಣೆಗಳು. ಇನ್ನೊಂದು ಉದಾಹರಣೆಯನ್ನ ಬರಿತೀನಿ ನೋಡಿ. ಏನು ಬರ್ದೆ ಅಂದ್ರೆ, ಮನೆಯೇ ಮಂತ್ರಾಲಯ. ಗಮನಿಸ್ತದಿರಿ ಮಕ್ಕಳೇ, ಮನೆಯೇ ಮಂತ್ರಾಲಯ. ಕೊನೆಯದಾಗಿರ್ತಕ್ಕಂತಹ ಇನ್ನೂ ಒಂದು ಉದಾಹರಣೆಯನ್ನ ಬರೀತೀನಿ ನೋಡಿ ಎಲ್ಲರೂ ಕೂಡ. ಏನ್ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ.
ಇನ್ನು ಬರಿತಾ ಹೋದ್ರೆ ತುಂಬಾ ಇದಾವೆ ಮಕ್ಕಳೇ. ಸದ್ಯಕ್ಕೆ ನಿಮಗೆ ಈಗ ಒಂದು 3 ಉದಾಹರಣೆಗಳನ್ನ ತೋರಿಸಿಕೊಡ್ತಾ ಇದ್ದೀನಿ. ಈ 3 ಉದಾಹರಣೆಗಳು ಯಾವುದಕ್ಕ ಸಂಬಂಧಪಟ್ಟಿರುವಂಥವು? ಅರ್ಥಾಲಂಕಾರ. ಇಲ್ಲಿ ಅರ್ಥಗಳಿಗೆ ಬಹಳ ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪದಗಳ ಒಳಗಿರುವ ಅರ್ಥಗಳ ಮೂಲಕ ಆ ಕಾವ್ಯದ ಸಾಲಾಗಿರ್ಬೋದು, ಪದ್ಯದ ಸಾಲಾಗಿರ್ಬೋದು, ಗದ್ಯದ ಸಾಲಾಗಿರಬಹುದು, ಅಥವಾ ಮಾಡುವ ಮಾತಾಗಿರಬಹುದು, ಅರ್ಥದಿಂದ ಅದರ ಮೆರುಗು ಹೆಚ್ಚಾಗುತ್ತೆ. ಇಲ್ಲಿ ನೋಡಿ, ಸೀತೆಯ ಮುಖ ಕಮಲದಂತೆ ಅರಳಿತು. ಆ ಮಾತಿನಲ್ಲಿ ಎಂತಹ ಅರ್ಥ ಇದೆ! ಒಬ್ಬ ಕವಿಯಾದವನು ಏನೆಲ್ಲ ಅದರೊಳಗಡೆಗೆ ಅರ್ಥವನ್ನ ತುಂಬಿಸುವ ಪ್ರಯತ್ನ ಮಾಡಿದನು ನೋಡಿ. ಸೀತೆಯ ಮುಖ ಕಮಲದಂತೆ ಅರಳಿತು ಅಂದ್ರೆ ಸೀತೆಗೆ ಅಷ್ಟೊಂದು ಸಂತೋಷವಾಗಿತ್ತು ಅನ್ನೋದನ್ನ ಏನೇನೇನೇನೋ ಹೋಲಿಕೆಗಳನ್ನ ಮಾಡಿ, ಯಾರನ್ನ ಯಾರಿಗೋ ವರ್ಣಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾನೆ ನೋಡಿ. ಇಲ್ಲಿ ಸೀತೆಯ ಮುಖವನ್ನ ಕಮಲಕ್ಕೆ ಹೋಲಿಸುವುದರ ಮೂಲಕ ಆ ಕಾವ್ಯದ ಅಥವಾ ಮಾತಿನ ಅರ್ಥ ಹೆಚ್ಚಾಗೋ ತರ ಮಾಡಿದ್ದಾನೆ, ಸೌಂದರ್ಯ ಇಮ್ಮಡಿಯಾಗೋ ತರ ಮಾಡಿದ್ದಾನೆ. ಹಾಗಾಗಿ ನಿಮಗಿದು ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಏನು ಅರ್ಥದ ಪ್ರಾಮುಖ್ಯತೆ ಇಲ್ಲಿ ಹೆಚ್ಚಾಗಿರುವಂಥದ್ದು. ಹಾಗೆ ಇನ್ನೊಂದು ನೋಡಿ, ಮನೆಯೇ ಮಂತ್ರಾಲಯ. ಮನೆಯೇ ಮಂತ್ರಾಲಯ. ಮನೆ ಬೇರೆ ಅಲ್ಲ, ಮಂತ್ರಾಲಯ ಬೇರೆ ಅಲ್ಲ. ಅದೇನೋ ಹೇಳ್ತಾರಲ್ಲ, ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿ ಸಿಗುತ್ತೆ ಅಂಥೇಳಿ. ಹಾಗೇನೆ ಸದ್ದುಗದ್ದಲವಿಲ್ಲದ ಮನೆ ಇತ್ತು, ಎಲ್ಲರ ಹೊಂದಾಣಿಕೆಯಿಂದ ನಡೆಯುವಂತಹ ಮನೆ ವಾತಾವರಣ ಇತ್ತು ಅಂತ ಹೇಳಿದ್ರೆ ಆ ಮನೆನೇ ಏನಾಗಿರ್ತದಪ್ಪ ಅಂದ್ರೆ ಮಂತ್ರಾಲಯವಾಗಿರ್ತಕ್ಕಂಥದ್ದು. ಸಂದರ್ಭಕ್ಕನುಸಾರ ಹೇಳ್ತಾರೆ ಮನೆಯೇ ಮಂತ್ರಾಲಯ. ಎಷ್ಟು ಅರ್ಥ ಇದೆ! ಮನೆಗೂ ಮಂತ್ರಾಲಯಕ್ಕೂ ವ್ಯತ್ಯಾಸವಿಲ್ಲದಂಗೆ ಹೇಳಿರುವಂತಹ ಮಾತು ಎಷ್ಟು ಅರ್ಥಗರ್ಭಿತ ಇದೆ. ಇದರೊಳಗಡೆಗೆ ಅರ್ಥ ಅಡಕವಾಗಿದೆ ಮಕ್ಕಳೇ, ನೆನಪಿರಲಿ. ಹಾಗೇನೆ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ತಮಾಷೆಯಾಗಿ ಹೇಳ್ತಾರೆ, ಅತ್ತೆಗೊಂದು ಕಾಲು, ಸೊಸೆಗೆ 2 ಕಾಲು. ಒಂದು ಕಾಲು ಅಲ್ಲ, 2 ಕಾಲ ಅಲ್ಲ. ಅಂದ್ರೆ ಅತ್ತೆಯ ಕಾಲ, ಸೊಸೆಗೊಂದು ಕಾಲ ಅಂತೇಳಿ ಒಂದು ಗಾದೆ ಮಾತಿದೆ. ಇದು ಕೂಡ ನಮಗಿಲ್ಲಿ ಅರ್ಥಾಲಂಕಾರಕ್ಕೆ ಬರುತ್ತೆ. ನೋಡ್ತಿದ್ದೀರಲ್ಲ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಅತ್ತೆದೊಂದು ಸಂದರ್ಭ ಇತ್ತಂದ್ರೆ ಮುಂದೆ ಸೊಸೆನೂ ಕೂಡ ಅತ್ತೆಯಾಗಿ ಬಂದಾಗ ಆಕಿದು ಒಂದು ಸಂದರ್ಭ ಇದ್ದೇ ಇರುತ್ತದೆ, ಆಕಿದೊಂದು ಕಾಲ ಇದ್ದೇ ಇರ್ತದೆ. ನೀವು ಇವೆಲ್ಲವನ್ನ ಗಮನಿಸಿದ್ರಿ ಅಂತ ನಾನು ಅನ್ಕೊಳ್ತೀನಿ ಮಕ್ಕಳೇ. ಕೊಟ್ಟಿರುವ ಪ್ರತಿಯೊಂದು ವಾಕ್ಯಗಳಲ್ಲಿ ಏನಿದೆ? ಅರ್ಥವಿದೆ. ಆ ಅರ್ಥಗಳ ಮೂಲಕ ಅಥವಾ ಅರ್ಥ ಚಮತ್ಕಾರಗಳ ಮೂಲಕ ನಾವು ಯಾವುದರ ಸೌಂದರ್ಯವನ್ನ ಹೆಚ್ಚಿಸ್ತೀವಿ? ಕಾವ್ಯ ಅಥವಾ ಮಾತಿನ ಸೌಂದರ್ಯವನ್ನ ಹೆಚ್ಚು ಮಾಡ್ತೀವಿ. ಈ ರೀತಿ ಪದಗಳ ಅರ್ಥಗಳ ಮೂಲಕ ಕಾವ್ಯದ ಮಾತಿನ ಸೌಂದರ್ಯ ಹೆಚ್ಚಾದರೆ, ಆಂತರಿಕ ಸೌಂದರ್ಯ ಹೆಚ್ಚಾದರೆ ಅದಕ್ಕೆ ಎಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ? ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ. ಇದರಲ್ಲೊಂದು ವಿಸ್ಮಯ ಇದೆ ಮಕ್ಕಳೇ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಂತಹ ಅರ್ಥಾಲಂಕಾರದಲ್ಲಿ ಎಷ್ಟು ವಿಧಗಳು ಬರ್ತವೆ? ಮೊದಲು ನಿಮಗೊಂದು ಆಶ್ಚರ್ಯವಾಗುವ ವಿಷಯ ಹೇಳ್ತೀನಿ, ಗಮನ ಇರಲಿ. ಇಂತಹ ಅರ್ಥಾಲಂಕಾರದಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ ನೆನ್ಪಿಟ್ಕೊಳ್ಳಿ, 120ಕ್ಕೂ ಹೆಚ್ಚು ವಿಧಗಳು ಬರ್ತವೆ ಮಕ್ಕಳೇ. ನೆನಪಿರ್ಲಿ, ಎಷ್ಟು ವಿಧಗಳು ಬರ್ತವೆ? 120ಕ್ಕೂ ಹೆಚ್ಚು ವಿಧಗಳು ಬರ್ತವೆ. ಭಯ ಪಡುವ ಅವಶ್ಯಕತೆ ಇಲ್ಲ 10ನೇ ತರಗತಿ ಓದುವಂತಹ ಹಂತದವರೆಗಿನ ಮಕ್ಕಳಿಗೆ. 120ಕ್ಕೂ ಹೆಚ್ಚು ವಿಧಗಳು ಅರ್ಥಾಲಂಕಾರದಲ್ಲಿದ್ರೂ ಕೂಡ 10ನೇ ತರಗತಿವರೆಗೂ ಕೂಡ ಇದರೊಳಗಡೆಗೆ ಮಾಡಿರುವ ವಿಧಗಳು ಎಷ್ಟು ಅಂದ್ರೆ ಕೇವಲ 6 ವಿಧಗಳು. ಎಷ್ಟು ವಿಧಗಳದಾವೆ? 6 ವಿಧಗಳದಾವೆ. ಆ 6 ವಿಧಗಳನ್ನು ನೀವು 8ನೇ ತರಗತಿಯಿಂದನೇ ಪ್ರಾರಂಭ ಮಾಡ್ತೀರಿ. 8ರಿಂದ 10ನೇ ತರಗತಿ ಬರೋವಷ್ಟೊತ್ತಿಗೆ 6 ವಿಧಗಳನ್ನು ಸಂಪೂರ್ಣವಾಗಿ ಕಲಿಯಲೇಬೇಕು. ಯಾಕೆ ಅಂದರೆ ಅರ್ಥಾಲಂಕಾರದಲ್ಲಿ ಬರುವ ಆ 6 ವಿಧಗಳನ್ನು ಪರೀಕ್ಷೆಗಳಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾ ಹೋಗ್ತಾರೆ. ಬಹಳ ಮುಖ್ಯ ಅಲಂಕಾರ. ಅದರಲ್ಲೂ ಯಾವ ಅಲಂಕಾರ? ಅರ್ಥಾಲಂಕಾರದ ವಿಧಗಳು ಯಾವ್ಯಾವು ಅವು? ಮೊದಲು ಅವುಗಳನ್ನು ಒಂದು ಬಾರಿ ಪಟ್ಟಿ ಮಾಡಿ ನಾವು ಗಮನಿಸ್ತಾ ಹೋಗೋಣ ಮಕ್ಕಳೇ. ಎಲ್ಲರೂ ಕೂಡ ನೀವು ಒಂದು ಕಡೆಗೆ ನೋಟ್ಸ್ ಮಾಡಿ ಪಟ್ಟಿ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂಥೇಳಿ ನಾನು ಭಾವಿಸ್ತೀನಿ. ನೋಡಿ, ಈಗ ಅದರ ವಿಧಗಳಿಗೆ ಹೋಗೋಣ.
ಅರ್ಥಾಲಂಕಾರದ ವಿಧಗಳು. ಇದು ಅಲಂಕಾರದ ಎರಡನೇ ವಿಧ. ಅದರಲ್ಲಿ ಬರುವಂತಹ ವಿಧಗಳು ಎಷ್ಟಿದಾವೆ? 6 ಇದಾವೆ ಅಂತ ಹೇಳಿದೆ. ಅವು ಯಾವ್ಯಾವು? ಒಂದನೇದು ಮಕ್ಕಳೇ ಉಪಮಾಲಂಕಾರ. ಒಂದನೇ ಅಲಂಕಾರ ಯಾವುದು? ಉಪಮಾಲಂಕಾರ. ಎರಡನೇದು ರೂಪಕ ಅಲಂಕಾರ. ಮೂರನೇದು ರೂಪಕ ಆದಮೇಲೆ ದೃಷ್ಟಾಂತ ಅಲಂಕಾರ. ಮೂರನೇದು ಯಾವುದು? ದೃಷ್ಟಾಂತ ಅಲಂಕಾರ. ನಾಲ್ಕನೇದು ಮಕ್ಕಳೇ ಉತ್ಪ್ರೇಕ್ಷೆ ಅಲಂಕಾರ. ನಾಲ್ಕನೇದು ಉತ್ಪ್ರೇಕ್ಷೆ ಅಲಂಕಾರ. ಐದನೇದು ಅರ್ಥಾಂತರ ನ್ಯಾಸ ಅಲಂಕಾರ. ಐದನೇದು ಅರ್ಥಾಂತರ ನ್ಯಾಸ ಅಲಂಕಾರ. ಕೊನೆಯದಾಗಿರ್ತಕ್ಕಂಥದ್ದು ಮಕ್ಕಳೇ ಶ್ಲೇಷ ಅಲಂಕಾರ. ಕೊನೆಯದಾಗಿರುವಂತಹ ಅಲಂಕಾರ ಶ್ಲೇಷ ಅಲಂಕಾರ. ಎಲ್ಲರೂ ಸರಿಯಾಗಿ ಗಮನಿಸಿ ತಿಳ್ಕೊಳ್ಳಿ. ಎರಡನೆಯ ವಿಧ ಅರ್ಥಾಲಂಕಾರ. ಇದರಲ್ಲಿ ಬರುವಂತಹ ಒಟ್ಟು ವಿಧಗಳು ಎಷ್ಟಿದಾವೆ ಅಭ್ಯಾಸಕ್ಕೆ ಅಂತ ಹೇಳಿದ್ರೆ 6 ಇದಾವೆ. ಯಾವ್ಯಾವು? ಇಲ್ಲೇ ಇದಾವೆ. ಮೊದಲನೇದು ಉಪಮಾಲಂಕಾರ, ಎರಡನೇದು ರೂಪಕ ಅಲಂಕಾರ, ಮೂರನೇದು ದೃಷ್ಟಾಂತ ಅಲಂಕಾರ, ನಾಲ್ಕನೇದು ಉತ್ಪ್ರೇಕ್ಷೆ ಅಲಂಕಾರ, ಐದನೇದು ಅರ್ಥಾಂತರ ನ್ಯಾಸ ಅಲಂಕಾರ, ಆರನೇದಾಗಿರ್ತಕ್ಕಂಥದ್ದು ಶ್ಲೇಷ ಅಲಂಕಾರ. ಈ 6 ವಿಧಗಳನ್ನ ಮುಖ್ಯವಾಗಿ ಅರ್ಥಾಲಂಕಾರದಲ್ಲಿ ಮಾಡಿಟ್ಟಿದ್ದಾರೆ ಮಕ್ಕಳೇ. ಆದರೆ ಈ ವಿಧಗಳಿಗೆ ಹೋಗೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗಿರುವಂತಹ ಒಂದು ಮುಖ್ಯವಾದ ವಿಷಯ ಇದೆ ಮಕ್ಕಳೇ, ಅರ್ಥಾಲಂಕಾರಕ್ಕೆ ಸಂಬಂಧಪಟ್ಟಿರೋದು. ಅದು ಏನು ಅಂತ ಹೇಳಿದ್ರೆ ಇದರಲ್ಲಿ 2 ಮುಖ್ಯವಾದ ಪದಗಳು ಬರ್ತವೆ ಮಕ್ಕಳೇ. 2 ಮುಖ್ಯವಾದ ಪದಗಳು. ಅವು ಯಾವುವು ಅನ್ನೋದನ್ನು ನಾನು ನಿಮಗೆ ಇಲ್ಲೇ ತೋರಿಸಿಕೊಡ್ತೀನಿ, ಗಮನ ಕೊಡಿ. ಒಂದನೇದು ಉಪಮೇಯ ಅನ್ನುವಂತಹ ಪದ. ಒಂದನೇದೇನು? ಉಪಮೇಯ. ಎರಡನೇದಾಗಿರ್ತಕ್ಕಂಥದ್ದು ಉಪಮಾನ. ಸ್ವಲ್ಪ ಎಲ್ಲರೂ ಗಮನ ಕೊಡಬೇಕು ಮಕ್ಕಳೇ. ಒಂದನೇದು ಉಪಮೇಯ, ಎರಡನೇದು ಉಪಮಾನ. ಬಹುತೇಕ ಅಲಂಕಾರವನ್ನ ಮೊದಲನೇ ಬಾರಿ ಕೇಳತಕ್ಕಂಥವರಿಗೆ ಈ ಪದಗಳೆಲ್ಲವೂ ಕೂಡ ಹೊಸದನಿಸುತ್ತೆ. ಅಲಂಕಾರದ ಹೆಸರುಗಳಾಗಿರಲಿ, ಏನಿವು ಹಿಂಗದವಲ್ಲ, ಉಪಮಾಲಂಕಾರ, ನನಗೆ ಉಪಮಾ ಗೊತ್ತು, ಇದೇನಿದು ಉಪಮಾಲಂಕಾರ, ಇದೇನಿದು ರೂಪಕ ಅಲಂಕಾರ. ಪದಗಳೇ ವಿಚಿತ್ರ ಅನಿಸ್ತವು, ಹೊಸದನಿಸ್ತವೆ. ಆದರೆ ತಿಳ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಮಕ್ಕಳೇ. ಈಗ ನಾನು ನೇರವಾಗಿ ಬರ್ತೀನಿ. ಈ ಅರ್ಥಾಲಂಕಾರದ 6 ವಿಧಗಳನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಈ 2 ಪದಗಳ ಬಗ್ಗೆ ನೀವು ತಿಳಿಬೇಕು. ಯಾವ 2 ಪದಗಳ ಬಗ್ಗೆ ತಿಳಿಬೇಕು ಅಂದ್ರೆ ಉಪಮೇಯದ ಬಗ್ಗೆ ಗೊತ್ತಾಗಬೇಕು, ಉಪಮಾನದ ಬಗ್ಗೆ ಗೊತ್ತಾಗಬೇಕು. ಏನು ಉಪಮೇಯ ಅಂದ್ರೆ? ಉಪಮಾನ ಅಂದ್ರೆ ಏನು? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳೇ, ನೆನಪಿಡಿ, ಅರ್ಥಾಲಂಕಾರದಲ್ಲಿ ಬರುವ 6 ವಿಧಗಳಲ್ಲಿ ನೀವು ಇವು 2 ಅಂಶಗಳನ್ನ ಗುರುತಿಸ್ತೀರಿ. ಅಂದ್ರೆ ಈ 2 ಅಂಶಗಳನ್ನ ನೀವು ಕಂಡುಹಿಡ್ಕೋಬೇಕಾಗಿರೋದಿದೆ, ಗುರುತಿಸ್ಬೇಕಾಗಿರೋ ಸಂದರ್ಭ ಇದೆ. ಯಾವ 2 ಪದಗಳನ್ನ ಗುರುತಿಸ್ಬೇಕಾಗತಿ? ಉಪಮೇಯ ಅನ್ನುವಂತಹ ಪದವನ್ನ ಗುರುತಿಸ್ಬೇಕಾಗುತ್ತೆ, ಉಪಮಾನ ಅನ್ನುವಂತಹ ಪದವನ್ನ ಗುರುತಿಸ್ಬೇಕಾಗುತ್ತೆ, ಕಂಡುಹಿಡ್ಕೋಬೇಕಾಗುತ್ತೆ. ಅವು ಈ 6 ಅಲಂಕಾರಗಳಲ್ಲೂ ಬರ್ತವೆ ಮಕ್ಕಳೇ, ನೆನಪಿರಲಿ, 6 ಅಲಂಕಾರಗಳಲ್ಲಿ. ಹಾಗಾಗಿ ನೀವು ಈ ಅಲಂಕಾರಗಳನ್ನ ತಿಳಿಯೋಕ್ಕಿಂತ ಮುಂಚೆ ನಾವು ಇದನ್ನು ತಿಳಿಬೇಕಲ್ವಾ? ಹಾಗಾದ್ರೆ ಉಪಮೇಯ ಅಂದ್ರೆ ಏನು, ಅದನ್ನು ನಾವು ಅಲಂಕಾರದ ವಾಕ್ಯದಲ್ಲಿ
ಹೇಗೆ ಗುರುತಿಸೋದು? ಹಾಗಾದರೆ ಉಪಮಾನ ಅಂದರೆ ಏನು, ಅದನ್ನು ಹೇಗೆ ಗುರುತಿಸೋದು ಅನ್ನುವಂತಹ ತಿಳುವಳಿಕೆ ನಮಗೆ ಬೇಕಲ್ವಾ? ಹಾಗಾಗಿ ಅರ್ಥಾಲಂಕಾರದ ಈ 6 ವಿಧಗಳನ್ನು ತಿಳಿಯುವುದಕ್ಕಿಂತ ಮುಂಚೆ ಮೊದಲು ನಾವು ಉಪಮೇಯ ಮತ್ತು ಉಪಮಾನಗಳ ಬಗ್ಗೆ ತಿಳಿಬೇಕಾಗಿರುವ ಅನಿವಾರ್ಯತೆ ಇದೆ. ಆದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅನ್ನುವ ಮಾತನ್ನು ಹೇಳ್ತಾ, ಯಾರೆಲ್ಲ ಕೂಡ ಈ ನನ್ನ GMV ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನುವ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ. ನನ್ನ ಮುಖ್ಯ ಕಳಕಳಿ, ಇದನ್ನು 8, 9, 10ನೇ ತರಗತಿ ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನುವ ಮಾತನ್ನು ಕೇಳ್ಕೊಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಉಪಮೇಯ ಉಪಮಾನ ಅಂದರೆ ಏನು ಅನ್ನೋದ್ರ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೀನಿ ಅನ್ನುವ ಮಾತನ್ನು ಹೇಳಿ ಎಲ್ರಿಗೂ ಧನ್ಯವಾದಗಳು.